ಈಗ ಪುಸ್ತಕಕ್ಕೆ ರಕ್ಷಾಪುಟ ಅಥವಾ ಮೇಲೋದಿಕೆ ಅಂತ ಏನು ಕರಿತೀವಿ, ಅದು ಕೂಡ ತುಂಬ ಹಳೆಯ ಒಂದು ವಿಚಾರವೇ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ. ಅಂದರೆ ಅದನ್ನು ಬೇಸಿಕಲಿ ಅದನ್ನು ರಕ್ಷಣಾ ಪುಟ ಅಂತ ಕರೆಯೋದೇ ಹಸ್ತಪ್ರತಿಯನ್ನು ಅದು ರಕ್ಷಿಸಬೇಕಿತ್ತು ಅನ್ನುವ ಕಾರಣಕ್ಕೆ ಮೇಲೋದಿಕೆ ಅಂತೇಳಿ ಅದನ್ನು ಕರಿತಾ ಇದ್ದಂಥದ್ದು. ಮೊದಲೆಲ್ಲ ಆಭರಣಗಳನ್ನೆಲ್ಲ ಬಳಸಿ ಮಾಡಿ ಅವುಗಳನ್ನು ಇಟ್ಟಿರುವಂಥದ್ದು ಇದೆ, ಹಳೆಯ ಗ್ರಂಥಗಳನ್ನೆಲ್ಲ. ಅದು ನಿಧಾನಕ್ಕೆ ಈಗ ಸಾಫ್ಟ್ವೇರು ಮತ್ತು ಕಂಪ್ಯೂಟರೈಸ್ಡ್ ಆದ ನಂತರ ಪುಸ್ತಕಗಳನ್ನು ಈ ರೀತಿ ಡಿಸೈನ್ ಮಾಡುವಂಥದ್ದು ಸುಲಭ ಆಗಿದೆ ಅಂತ ಏನು ಹೇಳೋದಿಲ್ಲ. ಸಾಫ್ಟ್ವೇರ್ ಬರುತ್ತೆ, ಬಟ್ ತಲೆಗೆ ಅಷ್ಟೇ ಕೆಲಸ ಇರುತ್ತೆ. ಕೆಲವು ಸರಿ ಕೈಯಲ್ಲಿ ಬಿಡಿಸೋದೇ ಈಸಿ ಇರುತ್ತೆ, ಮಷಿನಲ್ಲಿ ಅದನ್ನು ಮಾಡೋದು ಕಷ್ಟ ಅನ್ನೋ ರೀತಿಯಲ್ಲಿ ಇರುತ್ತೆ. ಭಾಳ ಸಂದರ್ಭಗಳಲ್ಲಿ ಅಂದರೆ ಯೂಶ್ವಲ್ ಆಗಿ ಪ್ರಕಾಶಕರು ಮತ್ತು ಬರಹಗಾರರ ಅವರ ಒಂದು ಕಂಪ್ಲೇಂಟ್ ಅಂದ್ರೆ ಅದು, ಇನ್ನೂ ಕವರ್ ಪೇಜ್ ಬಂದಿಲ್ಲ, ಕವರ್ ಪೇಜಿಗೆ ವೆಯ್ಟ್ ಮಾಡ್ತಿದ್ದೀವಿ ಅಂತ. ಅದು ಅವರಿಗೆ ಕಂಪ್ಲೇಂಟ್ ಆಗಿರುತ್ತೆ. ಆದರೆ ವೃತ್ತಿ ಧರ್ಮವಾಗಿ ನೋಡಿದಾಗ ಮುಖಪುಟ ವಿನ್ಯಾಸಕರಿಗೆ ಅವರಿಗೆ ಅವ್ರದ್ದೇ ಆದಂಥ ಸವಾಲುಗಳು ಇರ್ಬೋದು. ಮತ್ತು ಈಗ ನೀವು ಸಾಮಾನ್ಯವಾಗಿ ಸಂಗೀತ ಮ್ಯೂಸಿಕ್ ಟ್ಯೂನ್ಗಳನ್ನೆಲ್ಲ ಮಾಡೋರನ್ನ ನೋಡಿ, ಅವರು ಒಂದೊಂದ್ಸರಿ ಎಷ್ಟು ದಿನ ಆದರೂ ಬಂದಿರೋದಿಲ್ಲ ಅಂತೇಳಿ ರಾತ್ರಿ ಎಲ್ಲ ಕೂತ್ಕೊಂಡಿರ್ತಾರೆ. ಕೆಲವು ಕೆಲಸಗಳೇ ಹಾಗೆ ಸೃಜನಾತ್ಮಕ ಕೆಲಸಗಳನ್ನು ಈ ಕೆಲವು ಸರಿ ಯಾರೋ ಇಷ್ಟು ದಿನದೊಳಗೆ ಬುಕ್ ಬರದೆ ಅಥವಾ ಹಿಂಗೆ ಬರಿತೀನಿ ಅಂತ ಅನ್ಸಿದ್ರೆ ನನಗೊಂದ್ಸರಿ ಆಶ್ಚರ್ಯ ಅನಿಸುತ್ತೆ. ಅಥವಾ ಅದನ್ನ ಹಿಂಗೆ ಇಟ್ಕೊಂಡು ಬರ್ಕೊಟ್ಬಿಡ್ತೀನಿ. ಅದು ಇಟ್ ಈಸ್ ನಾಟ್ ಎ ಜಾಬ್ ದಟ್ ಕ್ಯಾನ್ ಬಿ ಡನ್ ಇನ್ ಲೆಫ್ಟ್ ಹ್ಯಾಂಡ್ ಅಂತ, ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ಕೊಟ್ಬಿಡ್ತೀನಿ ಅದಲ್ಲ. ಯಾವುದೇ ಕ್ರಿಯೇಟಿವ್ ಕೆಲಸ ಅನ್ನುವಂಥದ್ದು ಕೆಲವು ಸರಿ ಸಮಯ ಬೇಡುತ್ತೆ. ಹಾಗಾಗಿ ಆ ಕ್ರಿಯೇಟಿವ್ ಸಮಯವನ್ನು ನಿಮಗೆ ಕೊಡ್ತಾನೂ ಕೂಡ ಒಂದು ಇಂಡಸ್ಟ್ರಿ ಒಳಗಡೆ ನಾವು ಕೆಲಸ ಮಾಡ್ತೀವಿ ಅಂತ ಬಂದಾಗ ಆ ಒಂದು ಪ್ರೊಫೆಷ್ನಲಿಸಮನ್ನು ರೂಢಿಸ್ಕೊಳ್ಬೇಕಾದಂಥದ್ದು ಅನಿವಾರ್ಯತೆ ಇದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಹಾಗಿದ್ದರೆ ಒಂದು ಮುಖಪುಟ ವಿನ್ಯಾಸ ಮಾಡಬೇಕು ಅಂದರೆ ನೀವು ವೈಯಕ್ತಿಕವಾಗಿ ಇದುವರೆಗೆ ಎಷ್ಟು ಮಾಡಿದ್ದೀರಾ ಅನ್ನೋ ಒಂದು ನಂಬರನ್ನು ಹೇಳಿ, ಸಂತೋಷ. ಜೊತೆಗೆ ನೀವು ಪುಸ್ತಕವನ್ನು ಓದಬೇಕು ಅಂತ ಬಯಸ್ತೀರಾ ಪೂರ್ತಿ ಕಂಟೆಂಟನ್ನು, ಅಥವಾ ಲೇಖಕರು ಅಥವಾ ಪ್ರಕಾಶಕರು ನಿಮಗೆ ಜಿಸ್ಟ್ ಹೇಳಿದರೆ ಸಾಕ, ಅಥವಾ ಅವರೇ ಈ ಥರ ಬೇಕು ಅಂತೇಳಿ ತುಂಬ ಸ್ಪೆಸಿಫಿಕ್ ಆಗಿ ಹೇಳುವಂಥ ಸಾಧ್ಯತೆಯೂ ಇದೆ. ನಾನು ಈ ಸರಿ ಆ ಥರದ್ದೊಂದು ಟ್ರೈ ಮಾಡಿದೆ. ಈ ಥರದ್ದೇನೋ ಒಂದು ಬೇಕು ಅಂತ ಹೇಳಿ ಭಾಳ ಕೆಟ್ಟನಾಗಿ ಬಂತದ್ದು, ತುಂಬ ಕೆಟ್ಟನಾಗಿ ಬಂದು ಅದನ್ನು ಕೊನೆಗೆ ಬಿಡಬೇಕಾದಂಥ ಸಂದರ್ಭ ಬಂತು. ಯಾಕೆಂದರೆ ಅದೇ ಎರಡು ಒಂದೇ ಅನಿಸುತ್ತೆ. ಬಟ್ ಅಂದರೆ ಈಗ ನಾವು ಅಂದ್ಕೊಂಡಿದ್ದನ್ನು ಅಕ್ಷರಗಳಲ್ಲಿ ಭಾಳ ಸುಲಭವಾಗಿ ಬರೆದು ಬಿಡ್ಬೋದು. ಇಮೇಜ್ ಅಥವಾ ವಿಡಿಯೋ ಅಂತ ಬಂದ ತಕ್ಷಣ ಅದು ವಿಡಿಯೋ ಆಗಬೇಕು ಅಥವಾ ಇಮೇಜ್ ಆಗಬೇಕು ಅಂದ ತಕ್ಷಣ ಅದಕ್ಕಿರುವ ಚಾಲೆಂಜಸ್ಗಳೇ ಬೇರೆ. ಅಕ್ಷರವಾಗಿ ಓದುವಾಗ ಭಾಳ ಸುಲಭ. ಅವನು ಜ್ವರ ಬಂದ ಮಗುವಿನ ಮಡಿಲಲ್ಲಿ ಬೆತ್ತಲೆಯಾಗಿ ಮಲಗಿದ್ದ ಅಂತ ಬರೆದ್ಬಿಡ್ಬೋದು. ಆದರೆ ಇದನ್ನು ಒಂದು ಸಿನಿಮಾ ಶೂಟಿಂಗಲ್ಲಿ ಕ್ಲೈಮ್ಯಾಕ್ಸ್ ಅಂತ ಮಾಡೋಕ್ಕೆ ಬಂದಾಗ ಒದ್ದಾಡೋದ್ವಿ, ಅದನ್ನೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಬಟ್ ಓದುಗನಿಗೆ ಅದು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ತಾಯಿಯ ಮಡಿಲಲ್ಲಿ ಬೆತ್ತಲಾಗಿ ಮಲಗುವಂತೆ ಅಲ್ಲಿ ಮಲಗಿದ್ದ ಅಂದ ತಕ್ಷಣ. ಬಟ್ ನಾವಿಲ್ಲಿ ಮಲಗಿಸ್ತಾ ಇರೋದು ಒಬ್ಬ ಬೇರೆ ಯಾವುದೋ ಒಂದು ಪ್ಲೇಸಲ್ಲಿ. ಆದರೆ ವಿಜುವಲಲ್ಲಿ ಅದು ಎಡವಟ್ಟಾಗ್ಬಿಡುತ್ತೆ ಅಂತೇಳಿ ನನಗೆ ಅದು ಆಮೇಲೆ ಅರ್ಥ ಆಯಿತು. ನಾವು ಅಂದ್ಕೊಂಡಿದ್ದು ಬೇರೆ ಇದ್ರೂ ಅದು ಆರ್ಟ್ ಫಾರ್ಮಿಗೆ ಬರುವಾಗ ಸಾಕಷ್ಟು ವ್ಯತ್ಯಾಸಗಳು ಅಥವಾ ಬದಲಾವಣೆಗಳಾಗ್ಬಿಡ್ತವೆ ಅಂತ. ಆ ನಿಟ್ಟಿನಲ್ಲಿ ನಿಮಗೆ ಹೇಗೆ ಸ್ವತಂತ್ರ ಬೇಕಾ ಅಥವಾ ಎಷ್ಟು ದಿನ ಬೇಕು? ಭಾಳ ಪ್ರಶ್ನೆಗಳಿದಾವೆ ನಿಮಗೆ. ಒಂದು, ನೀವೆಷ್ಟು ಮಾಡಿದ್ದೀರಾ ಅನ್ನುವಂಥದ್ದು ಕವರ್ ಪೇಜು. ಇನ್ನೊಂದು ಭಾಳ ಮುಖ್ಯವಾಗಿ ನನಗೆ ಇತ್ತೀಚೆಗೆ ಸುಮಾರು ಜನ ನಮ್ಮ ಪುಸ್ತಕಗಳನ್ನು ಕೆಲವೊಮ್ಮೆ ಕೇಳಿದಾಗ ಏನು ಅಂದರೆ, ಪುಸ್ತಕ ಓದಿದೆ ಭಾಳ ಚೆನ್ನಾಗಿದೆ, ಕವರ್ ಪೇಜ್ ಅರ್ಥ ಆಗಲಿಲ್ಲ ಅಂತ. ಇದು ಒಂದು ವಿಷಯ. ಕವರ್ ಪೇಜ್ ಅರ್ಥ ಆಗಬೇಕೋ ಬೇಡವೋ ಅದನ್ನು ಇಟ್ಕೊಂಡು ತಾವು ಎಲ್ಲ ವಿಷಯಗಳನ್ನು ಕವರ್ ಮಾಡಿ ಮಾತಾಡ್ಬೋದು. ನಮಸ್ಕಾರ ಎಲ್ರಿಗೂ. ಕಾರ್ಯಕ್ರಮದಲ್ಲಿರುವ ಎಲ್ಲ ಹಿರಿಯರಿಗೆ, ಹಾಗೆ ಸಾಹಿತ್ಯಾಸಕರಿಗೆ, ಹಾಗೆ ಬರಹಗಾರರಿಗೆ, ಪ್ರಕಾಶಕರಿಗೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ನಾವು ಈ ವಿನ್ಯಾಸಕ್ಕೆ, ಕಲೆ ಮತ್ತು ವಿನ್ಯಾಸಕ್ಕೆ ಪುಸ್ತಕ ಪ್ರಕಾಶನದಲ್ಲಿ ಕೊಟ್ಟಿರುವಂತಹ ಒಂದು ಇಂಪಾರ್ಟೆನ್ಸ್ ಏನಿದೆ, ಇಟ್ ಈಸ್ ನಾಟ್ ಎನಫ್. ಇದುವರೆಗೂ ಕೊಟ್ಟಿರುವಂಥದ್ದು 80% ಪ್ರಕಾಶಕರಾಗಿರ್ಬೋದು, ಲೇಖಕರಾಗಿರ್ಬೋದು, ವಿನ್ಯಾಸವನ್ನು ಅವರ ಒಂದು ಚೆಕ್ ಲಿಸ್ಟ್ನಲ್ಲಿ ಇಟ್ಕೊಂಡಿರೋದೇ ಇಲ್ಲ. ಟು ಬಿ ಫ್ರ್ಯಾಂಕ್, ಬುಕ್ ಮುಗೀತು, ಪ್ರಕಾಶಕರು ಸಿಕ್ಕರು, ನೆಕ್ಸ್ಟ್ ಬರೋದೇನು, ಯಾವಾಗ ಪಬ್ಲಿಷ್ ಮಾಡಬೇಕು, ಯಾವಾಗ ಡಿಸೈನ್ ಆಗುತ್ತೆ, ನನ್ನ ಬುಕ್ನ ಹೆಂಗೆ ವಿನ್ಯಾಸ ಮಾಡಬೇಕು ಅನ್ನೋ ತಲೆಗೆ ಬರೋದೇ ಇಲ್ಲ. ಯಾರನ್ನ ಗೆಸ್ಟ್ ಕರೆಸ್ಬೇಕು, ಎಲ್ಲ ಫಿಕ್ಸ್ ಆಗುತ್ತೆ. ಇರೋದು 1 ವಾರ ಸಮಯ, 2 ವಾರ ಸಮಯ, 1 ದಿನ. ನನಗೆ ಕರೆ ಮಾಡಿ ನಾಳೆ ನನಗೆ ಕವರ್ ಪೇಜ್ ಬೇಕು, ಪ್ರಿಂಟಿಗೆ ಹೋಗಲೇಬೇಕು, ನೀವು ಮಾಡಿಕೊಡ್ತೀರಾ ಅಂತ ಕೇಳಿದ್ದು ಕೂಡ ಇದೆ. ಅಂದರೆ ನೀವು ಯೋಚನೆ ಮಾಡಬೇಕಾಗಿರೋದು ವಿನ್ಯಾಸಕ್ಕೆ ಮತ್ತು ಲೇಔಟ್ ಮಾಡಲಿಕ್ಕೆ, ಹಾಗೇನೆ ತಿದ್ದುಪಡಿಗೂ ಕೂಡ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ನೀವು ಇವತ್ತಿಗೆ. ಹಾಗೆ ಯಾಕೆ ಕೊಡಬೇಕು ಅನ್ನೋ ಕ್ವಶನನ್ನು ನಾವು ಕೇಳ್ಕೋಬೇಕಾಗತ್ತೆ.
ಆ ನಂತರ ಬರುತ್ತೆ ಯಾಕೆ ಸಮಯ ತಗೋತಾರೆ, ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್. ನೀವೇ ಒಂದು ಅದ್ಭುತವಾದ ವಿಚಾರ ಹೇಳಿದ್ರಿ, ರಕ್ಷಾಪುಟ. ಪುಸ್ತಕಕ್ಕೆ ಇರುವುದು ರಕ್ಷಾಪುಟ. ಅದು ರಕ್ಷಣೆ ಮಾಡಲಿಕ್ಕೆ ಅಂತ ಇದ್ದಿದ್ದು ಬೇಸಿಕ್ ನೀಡ್. ಪುಸ್ತಕದ ಒಳಪುಟಗಳನ್ನು ಡ್ಯಾಮೇಜಿನಿಂದ ಅಥವಾ ಏನೂ ಆಗದಿರೋ ರಕ್ಷಣೆ ಮಾಡಲಿಕ್ಕೆ. ಅದರದ್ದು ಅಷ್ಟೇನಾ? ಅದರಿಂದ ಬೇರೆ ಏನೋ ಅವಕಾಶಗಳಿದೆ, ಸಾಧ್ಯತೆಗಳಿದೆ, ಆ ಒಂದು ಸಣ್ಣ ಚೌಕಟ್ಟಿನಲ್ಲಿ ಇರಬಹುದಾದಂಥ ಸಾಧ್ಯತೆಗಳೇನು? ನೀವು ಹಾಗೆ ಯೋಚನೆ ಮಾಡಿ. ನಿಮಗೆ ಒಬ್ಬರು ರೈಟರ್ ಗೊತ್ತಿದ್ದಾರೆ, ನಿಮಗೆ ಒಬ್ಬರು ಅವರ ಫ್ಯಾನ್ ಆಗಿದ್ದೀರಾ, ಅಥವಾ ಏನೋ ಒಂದು ನಿಮಗೊಂದು ಜಾನರ್ ಇಷ್ಟ ಇದೆ, ನಿಮ್ಗೊಂದು ಕತೆ ಹೆಸರನ್ನು ಯಾರೋ ಹೇಳಿದ್ದಾರೆ, ನೀವು ಆ ಪುಸ್ತಕವನ್ನು ಓದಬೇಕು ಅಂದಾಗ ಅದರ ಮುಖಪುಟ, ಪುಸ್ತಕದ ಹೆಸರು ಯಾವುದು ಕೂಡ ಮ್ಯಾಟರ್ ಆಗಲ್ಲ. ಹಾಗೆ ನೀವೊಬ್ಬರು ರೀಡರ್, ನೀವು ಹುಟ್ಟಿದಾಗಿಂದ ಅಥವಾ ಚಿಕ್ಕಂದಿನಿಂದ ನೀವು ರೀಡಿಂಗನ್ನು ನೀವು ಹವ್ಯಾಸವಾಗಿ ಬೆಳೆಸ್ಕೊಂಬಂದಿದ್ದೀರಾ ಅಂದಾಗ ನಿಮಗೆ ವಿನ್ಯಾಸ ಅನ್ನೋದು ಯಾವುದೇ ರೀತಿಯ ಇಂಪಾರ್ಟೆಂಟ್ ಆಗೋದೇ ಇಲ್ಲ. ನಿಮಗೇನು ಇಂಪಾರ್ಟೆಂಟು? ಕತೆ ಇಂಪಾರ್ಟೆಂಟು. ಹೇಗೆ ಕತೆ ಹೇಳ್ತಾ ಹೋಗಿದ್ದಾರೆ, ಯಾರು ಬರೆದಿದ್ದಾರೆ, ಆ ಕಥೆಯಲ್ಲಿ ನೀವೆಷ್ಟು ಮುಳುಗಿದ್ದೀರಿ, ಆ ಪಾತ್ರಗಳು ನಿಮ್ಮ ಜೊತೆ ಹೇಗೆ ಮಾತಾಡ್ತಿದ್ದಾವೆ, ನೀವು ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀರಿ, ಅದರಿಂದ ನಿಮಗೇನು ಒಂದು ಆತ್ಮಾವಲೋಕನ ಆಯಿತು, ಅದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಈ ವಿನ್ಯಾಸ ಅನ್ನೋದು ಯಾಕೆ ಬೇಕು ಅಲ್ವಾ? ಇದೊಂದು ಕ್ವಶನ್ ಬಂದೇ ಬರುತ್ತೆ. ಎಂಟಿ ಪುಟ ಮಾಡಿ ಪುಸ್ತಕದ ಹೆಸರು ಬಿಲ್ ಹಾಕಿ ಮಾಡ್ಬೋದಲ್ವಾ? ಯಾಕೆ ಬೇಕು? ಇವತ್ತಿನ AI ಸಾಕಷ್ಟು ಫೋಟೋಗ್ರಫೀಸ್ ಮಾಡ್ತಾರೆ, ಅವರದ್ದೇ ಭಾವಚಿತ್ರಗಳನ್ನು ಹಾಕೋತಾರೆ. ಹಾಗಾದರೆ ಇದನ್ನೆಲ್ಲ ಡಿಸೈಡ್ ಮಾಡೋದು ಹೇಗೆ? ಮುಖಪಟದಲ್ಲಿ ಏನಿರಬೇಕು, ಯಾಕೆ ಇರಬೇಕು ಅನ್ನೋದು. ಇದನ್ನು ನೀವು ನೋಡ್ತಾ ಹೋದರೆ ಈ ವಿನ್ಯಾಸ ಅನ್ನೋದು ಮೇಜರ್ ಆಗಿ ಟಾರ್ಗೆಟ್ ಮಾಡುವಂಥದ್ದು ಕಮರ್ಷಿಯಲಿ ಒಂದು, ಇನ್ನೊಂದು ಹೊಸ ಓದುಗರನ್ನು. ಅವರು ನಿಮ್ಗೆ ಈಗ ಲೇಖಕರ ಪರಿಚಯವೇ ಇಲ್ಲ ಒಬ್ಬ ಓದುಗನಿಗೆ, ಅಥವಾ ಓದಿನ ಒಂದು ಹವ್ಯಾಸವೇ ಇಲ್ಲ, ಅವನನ್ನು ನೀವು ಹೆಂಗೆ ಸೆಳಿತೀರಾ ಪುಸ್ತಕದೆಡೆಗೆ? ಅವನು ಬಂದು ಒಂದು ಪುಸ್ತಕವನ್ನು ಎತ್ಕೊಂಡು ಓದಬೇಕು. ಫಸ್ಟ್ ಅವನು ಎತ್ಕೋಬೇಕು ಪುಸ್ತಕವನ್ನು ಕೈಯಲ್ಲಿ, ಅವನ ಪುಸ್ತಕವನ್ನು ನೋಡಬೇಕು. ಅಲ್ಲಿ ಬರುತ್ತೆ ಪುಸ್ತಕದ ಇಂಪಾರ್ಟೆನ್ಸ್. ಯಾಕೆ? ಒಂದು ವಿಷುವಲ್. ನಮಗೆ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ಫಸ್ಟ್ ಸೈಟ್ ಫಸ್ಟ್ ಲವ್, ಅದು ನಿಮಗೆ ಬುಕ್ ಜೊತೆ ಹಾಕಬೇಕು. ಆ ಬುಕ್ ಜೊತೆ ಹಾಕಬೇಕು ಅಂದರೆ ಬುಕ್ಕಿನ ವಿನ್ಯಾಸ ಇಂಪಾರ್ಟೆಂಟ್. ಆನಂತರ ಇಲ್ಲಿ ತುಂಬ ಜನ ಏನಂತಾರೆ, ಕವರ್ ಪೇಜ್ ಡಿಸೈನ್. ಅದೊಂದು ಪೇಜು ಕವರ್ ಡಿಸೈನು. ಇಲ್ಲಿ ಇನ್ನೊಂದು ಎಲಿಮೆಂಟ್ನ ಬಿಟ್ಟು ಬಿಡ್ತಾರೆ, ದಟ್ ಈಸ್ ಆರ್ಟ್. ಆರ್ಟ್ ಮತ್ತು ಡಿಸೈನ್ ಎರಡೂ ಕೂಡ ಬಹಳ ಡಿಫ್ರೆಂಟ್ ಆದಂತಹ ಎರಡು, ಅದರದ್ದೇ ಆದಂಥ ವೃತ್ತಿ ಅಂತಲೇ ಹೇಳ್ಬೋದು. ಆರ್ಟ್ ಕೂಡ ಒಂದು ಸಪ್ರೇಟ್ ಒಂದು ವೃತ್ತಿ, ವಿನ್ಯಾಸ ಕೂಡ ಒಂದು ಸಪ್ರೇಟ್ ಒಂದು ಆದಂಥ ಒಂದು ವೃತ್ತಿ. ಯಾವುದೇ ಆರ್ಟಿಸ್ಟ್ ವಿನ್ಯಾಸ ಮಾಡಬಲ್ಲ, ಆದರೆ ಎಲ್ಲ ಡಿಸೈನರ್ಸ್ ಆರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ ಆರ್ ಡಿಫ್ರೆಂಟ್ ರಿಕ್ವೈರ್ಮೆಂಟ್ ಫಾರ್ ಡಿಸೈನ್ ಆ್ಯಂಡ್ ಆರ್ಟ್. ಕಲೆ ನಿಮ್ಮಲ್ಲಿ ಒಂದು ಭಾವವನ್ನು ಮೂಡಿಸುತ್ತೆ, ಕ್ವಶನನ್ನು ಕೇಳುತ್ತೆ. ಆ್ಯಂಡ್ ಕಲೆಗೆ ಒಂದು ನಿರ್ದಿಷ್ಟವಾದಂಥ ಪರ್ಪಸ್ ಅನ್ನೋದು ಇರಲೇಬೇಕಂತ ಇಲ್ಲ. ಒಂದು ಕಲಾವಿದನ ಒಂದು ಕಲೆ ಇದ್ದರೆ ಅದೊಂದು ತೆರೆದ ಪುಸ್ತಕ ಥರ, ಒಂದು ಓಪನ್ ಫೀಲ್ಡ್. ನೀವು ಅದನ್ನು ಹೇಗೆ ಬೇಕಾದರೂ ಇಂಟರ್ಪ್ರೆಟ್ ಮಾಡ್ಬೋದು. ಅದು ನಿಮ್ಮ ಭಾವನೆಗೆ, ಕಲ್ಪನಾ ಶಕ್ತಿಗೆ, ನಿಮ್ಮ ಒಂದು ಜೀವನ ಅನುಭವಕ್ಕೆ ಬಿಟ್ಟಿದ್ದು. ಆದರೆ ಡಿಸೈನ್ ಅಂತ ಬಂದಾಗ ಅಲ್ಲಿ ನಮಗೊಂದು ಪರ್ಟಿಕ್ಯುಲರ್ ಆದಂಥ ನೀಡಿದೆ, ಅಲ್ಲೊಂದು ಕ್ವಶನ್ ಇದೆ. ಆ ಕ್ವಶನ್ನಿಗೆ ಆನ್ಸರ್ ಮಾಡುವಂಥದ್ದು ಡಿಸೈನ್. ನಿಮಗೆ ತುಂಬ ಸುಲಭವಾಗಿ ಹೇಳ್ಬೇಕಂದ್ರೆ, ನೀವು ಬುಕ್ ನೋಡಿದ ತಕ್ಷಣ ಪುಸ್ತಕದ ಹೆಸರೇನು, ಡಿಸೈನಲ್ಲಿದೆ. ಬರೆದವ್ರು ಯಾರು, ಡಿಸೈನಲ್ಲಿದೆ. ಸೈಜ್ ಏನು, ಡಿಸೈನಲ್ಲಿದೆ. ಸೊ ಈ ಥರದ ಎರಡು ಡಿಫ್ರೆಂಟ್ ರೋಲನ್ನು ಒಬ್ಬ ಕವರ್ ಪೇಜ್ ಮಾಡುವಂಥವನು ಮಾಡಬೇಕಾಗತ್ತೆ. ಹಾಗೆ ಇದಕ್ಕೆ ಚೌಕಟ್ಟು ಹೇಗೆ ಬರುತ್ತೆ? ಈಗ ನಾವು ಕವರ್ ಪೇಜ್ ಕೊಡಿ, ಕೆಲವರು ಹೇಳ್ತಾರೆ ಸರ್ ನಿಮಗೆ ಫುಲ್ ಫ್ರೀಡಮ್ ಇದೆ, ನೀವು ಮಾಡಿ, ನಿಮಗೆ ಅನಿಸಿದ್ದನ್ನು ಮಾಡಿ. ಹೌದಾ? ನಿಜವಾಗ್ಲೂ ಪೂರ್ತಿ ಫ್ರೀಡಮ್ ಕೊಡ್ತೀರಾ? ನಾವು ಫುಲ್ ಫ್ರೀಡಮ್ ಕೊಟ್ಟ ಮೇಲೆ ಒಂದಷ್ಟು ದಿನ ಮಾಡಿ, ಒಂದಷ್ಟು ದಿನ ತಗೊಂಡು ಆ ಪುಸ್ತಕದೊಳಗೆ ಮುಳುಗಿ ಎದ್ದು ಒಂದು ಡಿಸೈನನ್ನು ಮಾಡಿ ಕೊಟ್ಟ ಮೇಲೆ ಸರ್ ಇದು ಬೇಡ ಬೇರೆ ಮಾಡಿ ಅಂತಾರೆ. ಸೊ ಅಲ್ಲಿ ನಮಗೆ ನೀವು ಪೂರ್ತಿ ಫ್ರೀಡಮ್ ಕೊಟ್ರಾ? ಇಲ್ಲ. ಆದರೆ ಫ್ರೀಡಮ್ ಕೊಡಬೇಕಾ, ಕೊಡಬಾರ್ದಾ? ಈ ಥರದ್ದನ್ನೆಲ್ಲ ನೀವು 3 ಜನಗಳು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾಗತ್ತೆ. ಒಂದು ರೈಟರ್, ಇನ್ನೊಂದು ಪ್ರಕಾಶಕರು, ಮತ್ತು ಇನ್ನೊಬ್ಬರು ಕಲಾವಿದರು. ಫಸ್ಟು ನೀವು 3 ಜನ ಒಂದು ಪೇಜಲ್ಲಿ ಬನ್ನಿ. ಈಗ ಕತೆ, ಒಬ್ಬ ರೈಟರ್ದು ಕತೆ ಆಗಿರ್ಬೋದು, ಕವನ ಆಗಿರ್ಬೋದು, ಅಥವಾ ಕಾದಂಬರಿ ಯಾವುದೇ ಆಗಿರ್ಬೋದು, ಅವರು ಆ ಪಾತ್ರಗಳೊಳಗೆ ಆಲ್ಮೋಸ್ಟ್ ಲೈಕ್ 16 ವರ್ಷ ಜೀವಿಸಿರ್ತಾರೆ. ಅವರಿಗೆ ಅವರದ್ದೇ ಆದಂಥ ಕಲ್ಪನೆಗಳಿರುತ್ತೆ, ಅವರಿಗೆ ಅವರದ್ದೇ ಆದಂಥ ಒಂದು ಆಸೆಗಳಿರುತ್ತೆ. ನನ್ನ
ಕತೆಗಳಲ್ಲಿ ಇದು ಇಂಪಾರ್ಟೆಂಟ್ ಇದೆ, ಇದು ಬರಬೇಕು, ಈ ಎಲಿಮೆಂಟ್ ಬರಬೇಕು ಅನ್ನೋದು ಭಾಳಷ್ಟು ಇರುತ್ತೆ. ಅವರು ಕತೆಗಳಲ್ಲಿ ಮುಳುಗಿ ಹೋಗಿರ್ತಾರೆ, ಅವರ ಒಂದು ಕಥೆಯಲ್ಲಿ ಮುಳುಗಿ ಹೋಗಿ ಆ ಒಂದು ದೃಷ್ಟಿಕೋನದಲ್ಲಿ ಅವ್ರು ಹೇಳ್ತಿರ್ತಾರೆ. ಆದರೆ ಪ್ರಕಾಶಕರಿಗೆ ಅವರದ್ದೇ ಆದಂಥ ತೊಂದರೆಗಳು ಭಾಳ ಇರುತ್ತೆ. ಅವರ ಪ್ರಕಾಶನ ಒಂದು ರೀತಿಯ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರುತ್ತೆ, ಅದು ಒಂದು. ಇನ್ನೊಂದು ಅವರಿಗೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್, ಅದು ತುಂಬ ಇಂಪಾರ್ಟೆಂಟ್. ಒಂದು ಪುಸ್ತಕ ಮಾರ್ಕೆಟ್ ಮಾಡಬೇಕಾದ್ರೆ ವಿನ್ಯಾಸದಲ್ಲಿ ಏನೆಲ್ಲ ಇರಬೇಕು, ಪುಸ್ತಕದ ಹೆಸರು ಯಾವ ಸೈಜ್ನಲ್ಲಿ ಇರಬೇಕು, ಪ್ರೈಸ್ ಎಲ್ಲ ಹಾಕಬೇಕು, ಪ್ರಕಾಶಕರ ಲೋಗೋ ಎಲ್ಲ ಹಾಕಬೇಕು, ಇದೆಲ್ಲ ಅವರ ತಲೆಯಲ್ಲಿ ಅದು ಕೂಡ ಓಡ್ತಾ ಇರುತ್ತೆ. ಇವರಿಬ್ಬರ ಮಧ್ಯೆ ಸಿಕ್ಕಾಕೊಳ್ಳೋದು ಕಲಾವಿದ. ಯಾರನ್ನು ಸ್ಯಾಟಿಸ್ಫೈ ಮಾಡ್ತೀರಾ? ಹಾಗಾಗಿ ಈ 3 ಜನ ಕೂತು ಮಾತನಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಒಂದು ಮುಖಪುಟದಲ್ಲಿ ಏನೆಲ್ಲ ಇರುತ್ತೆ? ಒಂದು ಮುಖಪುಟ ಫಸ್ಟ್ ಇಂಪ್ರೆಷನ್, ಅದು ಒಂದು ಗೊತ್ತಾಯಿತು. ನೆಕ್ಸ್ಟು ಒಂದು ಮುಖಪುಟ ಒಬ್ಬ ರೈಟರ್ಗೆ ಅಥವಾ ಒಂದು ಪ್ರಕಾಶಕರಿಗೆ ಒಂದು ಬ್ರ್ಯಾಂಡ್ ಐಡೆಂಟಿಟಿ. ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ನೀವು ಮುರಾಕಮಿ ನಿಮಗೆ ಗೊತ್ತಿರ್ಬೋದು, ಅವ್ರ ಪುಸ್ತಕಗಳನ್ನು ನೋಡಿದ್ದೀರಾ? ಒಂದೇ ಬಣ್ಣದ್ದಿರುತ್ತೆ, ಒಂದೇ ಕಲರ್ ಟೋನ್ಸಲ್ಲಿರುತ್ತೆ, ಒಂದೇ ಡಿಸೈನ್ ಪ್ಯಾಟರ್ನ್ಸಲ್ಲಿರುತ್ತೆ. ನಿಮಗೆ ಅದಕ್ಕೆ ಅಕ್ಷರಗಳೇ ಇಲ್ಲದೇ ತುಂಬ ಒಂದು 100 ಅಡಿ ದೂರದಲ್ಲಿದ್ದರೂ ನೀವು ಆ ಪುಸ್ತಕವನ್ನು ಇದು ಮುರಾಕಮಿ ಇದು ಅಂತ ಗುರುತಿಸ್ತೀರ. ಆ ಪುಸ್ತಕದ ಕವರಿಗೆ ಆ ಒಂದು ಶಕ್ತಿ ಬಂದಿದ್ದು ಹೇಗೆ? ಇದು ಕಲೆ ಮತ್ತು ವಿನ್ಯಾಸದ ಚಮತ್ಕಾರ. ಇದನ್ನು ನಾವೆಲ್ಲರೂ ಅರ್ಥಕೋಬೇಕು, ಅದನ್ನು ಬಳಸಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಮುಖಪುಟಕ್ಕೆ ಜಂಪ್ ಮಾಡಿದಾಗ ನೀವು ಹೇಳಿದಂಥ ಎಲ್ಲ ತೊಂದರೆಗಳು ಬರುತ್ತೆ. ಬೇಗ ಸಿಗಲ್ಲ, ಪುಟ ಇಷ್ಟ ಆಗಲ್ಲ, ಕತೆ ಏನೋ ಹೇಳ್ತಿರುತ್ತೆ, ಮುಖಪುಟ ಇನ್ನೇನೋ ಹೇಳ್ತಾ ಇರುತ್ತೆ, ಮುಖಪುಟ ಅರ್ಥವಾಗಲ್ಲ. ಪ್ರತಿ ಪುಸ್ತಕ ಕೂಡ ಡಿಫ್ರೆಂಟ್. ಪ್ರತಿ ಪುಸ್ತಕದ ಒಂದು ಉದ್ದೇಶ ಬೇರೆನೇ ಇರುತ್ತೆ. ನಾವೀಗ ಮಕ್ಕಳ ಬುಕ್ಗಳಿಗೆ ಮಾಡ್ದಂಗೆ ಕವರ್ನ ಒಂದು ಪದ್ಯದ ಪುಸ್ತಕಕ್ಕೆ ಮಾಡೋಕ್ಕಾಗಲ್ಲ, ಪದ್ಯದ ಪುಸ್ತಕಕ್ಕೆ ಮಾಡಿದ ಹಾಗೆ ಕಾದಂಬರಿಗೆ ಮಾಡೋಕ್ಕಾಗಲ್ಲ, ಕತೆಗೆ ಮಾಡೋಕ್ಕಾಗಲ್ಲ. ಭಾಳಷ್ಟು ಎಲಿಮೆಂಟ್ಗಳೇ ಡಿಫ್ರೆಂಟ್ ಇರುತ್ತೆ. ಸೊ ಈ ಮಧ್ಯ ನೀವು ಕಲಾವಿದರಿಗೆ ಸ್ವಲ್ಪ ಸ್ವಾತಂತ್ರ್ಯವನ್ನು ಕೊಡಬೇಕಾಗತ್ತೆ ಅಥವಾ ಕೂತು ಮಾತನಾಡಬೇಕಾಗತ್ತೆ. ಈಗ ನಾವು ಒಂದು ಈಗ ಆರ್ಟ್ ಪಾರ್ಟ್ ಆಫ್ ಮಾತಾಡಬೇಕು ಅಂದರೆ, ಡಿಸೈನನ್ನು ಸೈಡ್ಗೆ ಇಡೋಣ. ಆರ್ಟ್ ಪಾರ್ಟ್ ಮಾತಾಡಬೇಕಂದ್ರೆ ಇಲ್ಲಿ ಲೇಖಕ ಮತ್ತು ಕಲಾವಿದ ಕೂತು ಮಾತಾಡಲೇಬೇಕು. ಲೇಖಕನ ಮನಸ್ಥಿತಿ ಎಂಥದ್ದು, ಕಥೆಯಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾನೆ. ಈ ಕಲಾವಿದರು ಅಂದ ತಕ್ಷಣ ನಮಗೆ ಎಲ್ಲ ಲೇಖಕರು ಬರೆದಿದ್ದು ಅರ್ಥ ಆಗ್ಬಿಡುತ್ತೆ ಅನ್ನೋದು ತಪ್ಪು. ನಮಗೂ ಏನೋ ಅರ್ಥ ಆಗಲ್ಲ, ನಾವು ಮಾತಾಡಲೇಬೇಕು ಸಾಹಿತಿಗಳ ಜೊತೆ. ಅವರ ಉದ್ದೇಶ ಏನು, ನೀವು ನಿಮ್ಮ ಪುಸ್ತಕವನ್ನು ಯಾರಾದರೂ ಒಬ್ಬರು ಎತ್ಕೊಂಡ್ರೆ ಅವರಿಗೆ ತಕ್ಷಣ ಕಾಣಿಸಬೇಕಾದಂಥ ಭಾವ ಏನು, ಯಾವ ಒಂದು ಎಲಿಮೆಂಟನ್ನು ಹೇಳಕ್ಕೆ ಹೊರಡ್ತಿದ್ದೀರಾ, ನಿಮಗೆ ಏನು ಇಂಪಾರ್ಟೆಂಟು, ಯಾವ ಪಾತ್ರಗಳಿರ್ಬೋದು, ಸಂದರ್ಭಗಳಿರ್ಬೋದು, ಎಮೋಷನ್ಸ್ ಇರ್ಬೋದು, ಅವು ನಿಮ್ಮ ಕಥೆಯಲ್ಲಿ ತುಂಬ ಇಂಪಾರ್ಟೆಂಟ್, ಒಂದು ಕೋರ್ ಎಲಿಮೆಂಟ್ಸ್ ಆಗಿರುತ್ತೆ. ನೀವು ಯಾವುದನ್ನು ಒಬ್ಬ ಹೊಸ ಓದುಗನಿಗೆ 5-6 ಸೆಕೆಂಡ್ಗಳಲ್ಲಿ ದಾಟಿಸ್ಲಿಕ್ಕೆ ಇಚ್ಛೆ ಪಡ್ತೀರಿ. ಬೇಸಿಕಲಿ ಈಗ ಅವರು ಹೇಳ್ತಾ ಇರೋ ಪ್ರಕಾರ ಮುಖಪುಟ ಅನ್ನುವಂಥದ್ದು ಅದು ರಕ್ಷಾ ಕವಚ ಆಗಿದ್ದಿದ್ದರ ಫೇಸನ್ನು ದಾಟಿದೆ. ಹೌದು, ಈಗ ಅದು ಒಂದು ಮಾರ್ಕೆಟಿಂಗ್ ಟೂಲ್ ಕೂಡ ಆಗಿದೆ. ಯಾಕೆಂದರೆ ಒಬ್ಬ ಅಜ್ಞಾತ ವ್ಯಕ್ತಿಗೆ ಎದುರಾಗೋದು ಮೊದಲನೇದಾಗಿ ಆ ಪುಸ್ತಕದ ಟೈಟಲ್ ಮತ್ತು ಮುಖಪುಟ ಎರಡೇ. ಅವ್ರು ಹೇಳಿದ ಹಾಗೆ ಮೊದಲು ಆ ಇಂಟ್ರೆಸ್ಟ್ ಬರಬೇಕು, ಆ ಪುಸ್ತಕವನ್ನು ತೆಗೆದುಕೊಳ್ಬೇಕು ಅಂತೇಳಿ. ಭಾಳ ಒಳ್ಳೆಯ ಒಂದು ಪಾಯಿಂಟನ್ನು ಹೇಳಿದ್ರು ಅವರು. ಪುಸ್ತಕಗಳನ್ನೇ ಹುಡುಕಿ ಓದುವವರಿಗೆ ಮುಖಪುಟ ಮ್ಯಾಟ್ರೇ ಆಗೋದಿಲ್ಲ, ಆ ಲೇಖಕ ಮತ್ತು ಪುಸ್ತಕ ಮಾತ್ರ ಮ್ಯಾಟ್ರ್ ಆಗುತ್ತೆ. ಅವ್ರು ಅದನ್ನು ತೊಗೊಂಡ್ಬಿಡ್ತಾರೆ. ನೀವು ಹೊಸ ಹೊಸ ಓದುಗರನ್ನ ಹುಟ್ಟಾಕಬೇಕು, ಮತ್ತೊಬ್ಬ ರೀಡರನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂದಾಗ ಇದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಅದನ್ನು ಒಪ್ಕೊಳ್ಳೇಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ನಾನು ಕೃಷ್ಣ ಚಂಗಡಿ ಅವರಿಗೆ ಸೆಲ್ಫ್ ಪಬ್ಲಿಷಿಂಗಿಗೆ ಸಂಬಂಧಪಟ್ಟ ಹಾಗೆ ಒಂದು 3-4 ಮಾಹಿತಿಗಳನ್ನು ಕ್ವಿಕ್ಕಾಗಿ ಒದಗಿಸ್ಬಿಡಿ ಅಂತ ಕೇಳ್ತೀನಿ. ಒಂದು, ಈ ಪಬ್ಲಿಷ್ ಅಂತೇಳಿ ಈಗ ನಾವೊಂದು 300 ಬುಕ್ ಮಾಡ್ಕೋಬೇಕು ಅಂತಿದ್ದೀನಿ, ಅಥವಾ ಯಾವುದೋ ನಮ್ಮ ಅಣ್ಣನ ಮದುವೆ ಇದೆ, ನಾನೊಂದಿಷ್ಟು ಕವನ ಬರೆದ್ಬಿಟ್ಟಿದ್ದೀನಿ, ಅಣ್ಣನ ಮದುವೆಯಲ್ಲಿ ಅದನ್ನೇ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ಕೆಲವರು. ಈ ಥರದ್ದೆಲ್ಲ ಸಾಕಷ್ಟು ಇನ್ಸಿಡೆಂಟ್ಗಳು ಇರ್ತವೆ. ಸೊ ಈ ಥರ ಪ್ರಿಂಟ್ ಮಾಡಬೇಕು ಅಂತಿರೋರು ಮುಂದೆ ನಾನು ಇನ್ನೊಂದು ಪುಸ್ತಕ ಮಾಡ್ತೀನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಈ ಥರ ಇರೋರು ಅದಕ್ಕೇನಾದರೂ ಪ್ರೊಸೀಜರ್ ಇದೆಯಾ, ನಾನೊಂದು ಪುಸ್ತಕ ಮಾಡಬೇಕು ಹೇಗೆ ಮಾಡೋದು ಅಂತ ಯಾರಾದರೂ ಕೇಳಿದರೆ ಅವರಿಗೆ ಸುಲಭವಾಗಿ 2 ರೀತಿ. ಒಂದು, ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂದರೆ ಒಂದು, ಇಲ್ಲ ಇದೊಂದು ಪುಸ್ತಕ ನಾನು ಒಕೇಶ್ನಲಿ ಮಾಡಿಬಿಡೋದು. ಆ ಟೈಮಲ್ಲಿ ಏನಾದರೂ ಅವ್ರು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾ ಅಥವಾ ಅಗತ್ಯ ಇಲ್ವಾ, ಆ ಪ್ರಶ್ನೆ. ಇದು ಲೇಖಕರೇ ಪ್ರಕಾಶಕರಾಗಿ ಅವರು ಬರೀ ಮುದ್ರಣಕ್ಕೆ ಮಾತ್ರ
ಕೇಳೋದಾದರೆ ಅದರಲ್ಲಿ ಇದು ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಏನು ಬೇಕಿಲ್ಲ. Okay. ಈಗ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೇರೆ ಬೇರೆ ಪುಸ್ತಕಗಳನ್ನ ಪ್ರಕಟ ಮಾಡೋದಾಗಲಿ ಅಥವಾ ಅವರೇ ಬರೆದನ್ನ ಪ್ರಕಟ ಮಾಡ್ಕೊಳ್ಳೋದಕ್ಕೆ ಆ ಥರದಕ್ಕೆಲ್ಲ ಮುಂದಿನ ಇದನ್ನು ಪ್ರೊಸೀಜರ್ ಬೇರೆ ಥರ ಇರುತ್ತೆ. ಈಗ ಬರೀ ಸುಮ್ಮನೆ ಒಂದು 300 ಕಾಪಿ ನಾವು ಇದನ್ನು ಮಾಡಿ ಪಬ್ಲಿಷ್ ಮಾಡಿ ಅದನ್ನು ಹಂಚ್ಕೊಳ್ಳೋದು ಅಥವಾ ಅದನ್ನು ಮಾರಾಟಕ್ಕೆ ಕೊಡೋದು ಅಥವಾ ಯಾರೋ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಮಾಡಿಕೊಡೋದಾದರೆ ಆ ಥರದಕ್ಕೆಲ್ಲ ಈಗೆಲ್ಲ ಪ್ರೆಸ್ನೆಲ್ಲ ಅವಲಂಬಿಸೋವಂಥ ಇದೇನಿಲ್ಲ. ಈಗೆಲ್ಲ POD ಬಂದಿದೆ, ಪ್ರಿಂಟ್ ಆನ್ ಡಿಮ್ಯಾಂಡು. ನಿಮಗೆ ಫೈಲೆಲ್ಲ ರೆಡಿ ಮಾಡಿ ಕೊಟ್ಟರೆ 2 ಅಥವಾ 3 ದಿವಸದಲ್ಲಿ ನಿಮಗೆ ಪುಸ್ತಕ ಸಿಕ್ಬಿಡುತ್ತೆ. ಹಾಗಾಗಿ ಪ್ರೆಸ್ನ ನೀವು ಇದು ಮಾಡಿದ್ರೆ ಆಲ್ಮೋಸ್ಟ್ ಒಂದು 500ರಿಂದ 1000 ಕಾಪಿ ಪ್ರಿಂಟ್ ಮಾಡಲೇಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಬರ್ಡನ್ ಆಗುತ್ತೆ, ಕಾಸ್ಟ್ ವೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪುಸ್ತಕಗಳು ಉಳಿಯುತ್ತೆ. ಹಾಗೇನೆ ಮತ್ತೊಂದು ಮುಖ್ಯವಾದ ಅಂಶ ಅಂದರೆ ಈಗ ಪುಸ್ತಕಕ್ಕೆ ಬೆಲೆ ನಿಗದಿ ಮಾಡೋದು ಯಾವ ಆಧಾರದಲ್ಲಿ, ಅಂದರೆ ಎಷ್ಟು ಪುಟ ಇದ್ದರೆ ಹೇಗೆ ಡಿಸೈಡ್ ಮಾಡಬೇಕು ಅನ್ನುವಂಥದ್ದು ಹೇಗೆ ನಿರ್ಧಾರ ಆಗುತ್ತೆ ಇದು? ಅದೇ ಈಗ ನಾವು ಎಷ್ಟು ಖರ್ಚು ಇದು ಬರುತ್ತೆ ಅನ್ನೋದನ್ನು ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಸರ್. ಮುಖಪುಟ, ಪೇಜ್ ಡಿಸೈನು, ಮತ್ತು ನಾವು ಬಳಸೋ ಪೇಪರ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗೆಲ್ಲ 70 GSM ಪೇಪರು ನಾರ್ಮಲ್ಲಿ ಬಳಸ್ತೀವಿ. ಅದನ್ನು ಕೆಲವು ಸಮಯದಲ್ಲಿ ಒಳಗಡೆ ಚಿತ್ರಗಳಿರುತ್ತೆ, ಚಿತ್ರಗಳಿಗೆ ಬೇರೆ ಥರದ್ದೇ ಪೇಪರ್ ಬಳಸಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಆರ್ಟ್ ಪೇಪರ್ ಎಲ್ಲ ಬರುತ್ತೆ, ಅವಾಗೆಲ್ಲ ಕಾಸ್ಟ್ ವೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ ನಾವು ಮಾರ್ಕೆಟಲ್ಲಿ ಏನು ಮಾರಾಟಕ್ಕೆ ಇಡ್ತೀವಿ, ಅದಕ್ಕೆ ಅವ್ರಿಗೆ ಏನು ಡಿಸ್ಕೌಂಟ್ ಕೊಡ್ತೀವಿ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ಪ್ರೊಡಕ್ಷನ್ ಕಾಸ್ಟನ್ನು ಬೇಸಿಸ್ ಆಗಿ ಇಟ್ಕೊಂಡೇ ನಿಗದಿ ಮಾಡಿ. ಕೇವಲ 1 ಡೇಮಿಗೆ ಅಂದ ತಕ್ಷಣ ಇಷ್ಟೇ ಅಂತೇಳಿ ಫಿಕ್ಸ್ ಮಾಡಕ್ ಬರೋದಿಲ್ಲ. ನಿಮ್ಮ ಬುಕ್ಕಿನ ಪ್ರೊಡಕ್ಷನ್ ಕಾಸ್ಟು, ಯಾವ ಪೇಪರು, ಮತ್ತೆ ಅದರಲ್ಲಿ ಏನಾದರೂ ರೇಖಾಚಿತ್ರಗಳು ಇವೆಲ್ಲ ಬಳಸಿದ್ದೀರಾ, ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಫಿಕ್ಸ್ ಮಾಡಬೇಕು ಅನ್ನುವಂಥ. ಹೌದು. ಹಾಗೇನೆ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಿಬಿಡ್ತೀನಿ. ಈ ISBN ಅಂತೇಳಿ ಈ ಪುಸ್ತಕಗಳಿಗೆ ಬಳಸುವಂಥದ್ದು, ISBN ಬೇಕಾ ಅಥವಾ ಅದು ಇಲ್ಲದೆ ಹೋದರೆ ಏನಾಗುತ್ತೆ, ಅದು ಯಾಕೆ ಬೇಕು, ಮತ್ತು ಅದನ್ನು ತೆಗೆದುಕೊಳ್ಳೋದೇ ಒಂದು ದೊಡ್ಡ ಇದು ಅನ್ನೋ ಥರದಲ್ಲಿ ಇತ್ತು, ಈಗ ಭಾಳ ಸುಲಭ ಆಗಿದೆ. ಅದ್ರ ಬಗ್ಗೆ ಹೇಳಿ. ISBN ಅಂದರೆ ISBN ಅಂದರೆ ಇಂಟರ್ನ್ಯಾಷನಲ್ ಬುಕ್ ನಂಬರ್ ಅಂತ, ಸ್ಟ್ಯಾಂಡರ್ಡ್ ಬುಕ್ ನಂಬರ್ ಅಂತ. ಈಗ ಅದೆಲ್ಲ ಹೆಚ್ಚು ಇಂಗ್ಲೀಷಲ್ಲಿ, ಆಂಗ್ಲ ಭಾಷೆನಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ನೀವು ISBN ಇಲ್ಲದೆ ಹೋದರೆ ಪುಸ್ತಕ ಪಬ್ಲಿಷ್ ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಪ್ರತಿ ಪಬ್ಲಿಷರ್ನು ISBN ನಂಬರನ್ನ ಇದು ಮಾಡ್ಕೊಂಡಿರ್ತಾರೆ. ಇವನ್ ಈಗ ಕನ್ನಡದಲ್ಲೂ ಎಲ್ಲರೂ ಈಗ ISBN ಬಳಸ್ತೀವಿ. ನಾವು ಈಗ ಆಲ್ಮೋಸ್ಟ್ ಆರಂಭದ ಪುಸ್ತಕಗಳಿಂದ ಇಲ್ಲಿ ತನಕ ISBN ಬಳಸಿದ್ದೀವಿ. ಬಳಸೋದ್ರಿಂದ ಅದೇನು ಇದು ಅನ್ನೋದಾದರೆ, ಈಗ ಕನ್ನಡ ಪುಸ್ತಕ ನಮ್ಮ ಇಂಡಿಯಾದಲ್ಲಿ ಮಾತ್ರ ಇದಿದೆ, ಗೊತ್ತಾಗುತ್ತೆ ಈ ಪುಸ್ತಕ ಪಬ್ಲಿಷ್ ಆಗಿದೆ, ಈ ಪುಸ್ತಕ ಇಂಥ ಮಾರ್ಕೆಟಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಅಲ್ಲಿ ಸಿಗುತ್ತೆ ಅಂತ. ನೀವು ಅದೇ ISBN ಬಳಸಿದ್ರೆ ನಿಮ್ಗೆಲ್ಲೋ ಡೆಲ್ಲಿನಲ್ಲೋ ಬಾಂಬೆನಲ್ಲೋ ಕನ್ನಡ ಪುಸ್ತಕ ಬೇಕು ಅಂತಂದರೆ ಅವಾಗ ಏನು ಮಾಡ್ಬೋದು ಅಂದರೆ, ನೀವು ISBN ಕೊಟ್ಟು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಇಡೀ ಪುಸ್ತಕದ ಇದು ಗೊತ್ತಾಗುತ್ತೆ, ಮಾಹಿತಿ ಗೊತ್ತಾಗುತ್ತೆ. ಲೇಖಕರು ಯಾರಿದ್ದಾರೆ, ಪಬ್ಲಿಷರ್ ಯಾರಿದ್ದಾರೆ, ಪೇಜಸ್ ಎಷ್ಟಿದೆ, ಇದು ಏನು ಹೇಳುತ್ತೆ ಈ ಪುಸ್ತಕ ನಮಗೆ ಬೇಕಾ ಬೇಡವಾ, ಇದನ್ನೆಲ್ಲ ನಿರ್ಧಾರ ಮಾಡೋದಕ್ಕೆ ನಿಮ್ಗೆ ISBN ಇದ್ದರೆ ಬೇಗ ಐಡೆಂಟಿಫೈ ಮಾಡೋದಕ್ಕೆ ಅಂತ ನನ್ನ ತಿಳುವಳಿಕೆ. ಅದೇ ಜಾಗತಿಕ ಮಟ್ಟದಲ್ಲಿ ಯಾವುದೋ ಅಮೆರಿಕಾದಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿರುವಂಥ ಕನ್ನಡದ ಪುಸ್ತಕ ಬೇಕು ಅಂದರೆ ISBN ಮುಖಾಂತರ ಅದನ್ನು ತಿಳ್ಕೊಳ್ಬೋದಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಬೇಕಾಗಿರೋ. ಈಗ ಪಿನ್ ಕೋಡ್ ಹೇಗೆ ನಾವು ಒಂದು ಪಿನ್ ಕೋಡ್ ಹಾಕಿದ ಕೂಡಲೇ ಚಾಮರಾಜಪೇಟೆ, ಇಂದಿರಾನಗರ, ಬೆಂಗಳೂರು, ಇಂಡಿಯಾ ಅಂತ ಬರುತ್ತೆ, ಹಾಗೆ ಇದು ISBN ಒಂದು ಆ ಪುಸ್ತಕಕ್ಕೆ ಒಂದು ಬುಕ್ ಮಾರ್ಕ್ ಇರೋ ಥರ ಒಂದು, ಅಂದರೆ ಯಾವುದೇ ದೇಶದಲ್ಲೂ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋರು ಕೂಡ ಅದು ಎಲ್ಲಿದು ಏನು ಅಂತ ಕಂಡುಹಿಡಿಬೋದಾಗಿದೆ. ಇದು ದೆಹಲಿಯಲ್ಲಿ ಇದರ ಆಫೀಸ್ ಇದೆ, ಮತ್ತು ಆನ್ಲೈನ್ ಮುಖಾಂತರ ಮಾಡ್ಬೋದು. ಬಟ್ ಈಗ ತಡವಾಗ್ತಾ ಇದೆ, ಮುಂಚೆ ಸ್ವಲ್ಪ ಬೇಗನೆ ಸಿಗ್ತಿತ್ತು, ಈಗ ಇಲ್ಲ ಮೇಡಮ್, ಈಗ ಉಲ್ಟ ಆಗಿದೆ. ಈಗ ಆರಾಮಾಗಿ ಸಿಗುತ್ತೆ, 2 ಡೇಸಲ್ಲಿ. ಫಸ್ಟ್ ಒಂದು ರಿಜಿಸ್ಟ್ರೇಷನ್ ಅಂತೆಲ್ಲ ಮಾಡ್ಕೋಬೇಕು ನಿಮ್ಮ ಪಬ್ಲಿಕೇಶನ್ ಇದನ್ನು, ಆಮೇಲೆ ಸುಲಭವಾಗಿ ಸಿಗುತ್ತೆ, ಏನು ತೊಂದರೆ ಇಲ್ಲ. ಸೊ ಮತ್ತು ಈ ಲೈಬ್ರರಿಯ ವಿಷಯ ಅಂದರೆ ಸೆಲ್ಫ್ ಪಬ್ಲಿಷಿಂಗ್ ಅಂತ ಹೇಳಿ ಬಂದ ತಕ್ಷಣ ಅವರ ಮುಖ್ಯ ಉದ್ದೇಶವೇ ಸಾಮಾನ್ಯವಾಗಿ ಪರಿಚಿತರು ಮತ್ತು ನಾನು ಹೊಸ ಓದುಗರನ್ನು ತಲುಪಬೇಕು ಅನ್ನೋದೇ ಆಗಿರುತ್ತೆ. ಹಾಗಾಗಿ ಅದರ ಜೊತೆಗೆ ಈ ಥರದ್ದೊಂದು ಲೈಬ್ರರಿ ಆಪ್ಷನ್ ಅನ್ನೋದು ಇದೆ ಅನ್ನೋದು ಅವರಿಗೆ ಗೊತ್ತಾದರೆ ಬಹುಶಃ ಈ POD ಆಪ್ಷನ್ನಿನ ಹೊರತಾಗಿ ಒಂದಷ್ಟು ಆಫ್ಸೆಟ್ ಪ್ರಿಂಟಿಂಗಿಗೆ ಹೋಗುವಂಥ ಧೈರ್ಯವನ್ನು ಮಾಡ್ಬೋದೇನೋ. ಇದ್ದರೆ ಈಗ ಸದ್ಯಕ್ಕೆ ಆ ಲೈಬ್ರರಿ ಪರ್ಚೇಸ್ ಅನ್ನೋದೇನೋ ತುಂಬ ವಿವರವಾಗಿ ಏನು ಬೇಡ ಅನ್ನೋದು, ಅದು ಹೇಗೆ ನಡೆಯುತ್ತೆ ಪ್ರಾಸೆಸ್ ಅನ್ನುವಂಥದ್ದು. ವರ್ಷ ಆಗಬೇಕು, ಬಟ್ ಅದು ಪೋಸ್ಟ್ಪೋನ್ ಆಗ್ತಾ ಹೋಗಿದೆ ಅದು ಗೊತ್ತು. ಬಟ್ ಆ ಆ್ಯಕ್ಚುಯಲ್ ಪ್ರಾಸೆಸ್ ಏನು ಅಂತ ಲೈಬ್ರರಿಗೆ ಪುಸ್ತಕ ಒದಗಿಸುವಂಥದ್ದು
ಅದೇ ಲೈಬ್ರರಿ ಅಂತಂದರೆ ಈಗ ಇತ್ತೀಚಿನ ದಿನಗಳಂತೂ ಲೈಬ್ರರಿ ಪುಸ್ತಕ ಕೊಂಡ್ಕೊಳ್ತಾನೆ ಇಲ್ಲ, ತುಂಬ ಅಧ್ವಾನ ಆಗಿದೆ. ಈಗಂತೂ ನಾವು ಸೆಸ್ ಅಮೌಂಟ್ ಕೊಡ್ತಾ ಇಲ್ಲ, ಮತ್ತು ಲೈಬ್ರರಿನಲ್ಲಿ ಬಜೆಟ್ ಇಲ್ಲ ಅಂತ ಲೈಬ್ರರಿ ಇದಾಗಿದೆ. ಆದರೆ ಲೈಬ್ರರಿಗೆ ಪುಸ್ತಕ ಪಬ್ಲಿಷ್ ಮಾಡುವಂಥ ಪಬ್ಲಿಷರ್ಸೇ ಬೇರೆ ಥರದ್ದು ಇದು ಒಂದಷ್ಟು ಪಬ್ಲಿಷರ್ಸ್ ಇದ್ದಾರೆ. ಈಗ ನಾವು ಓಪನ್ ಮಾರ್ಕೆಟನ್ನು ನಂಬ್ಕೊಂಡು ಪುಸ್ತಕ ಪಬ್ಲಿಷ್ ಮಾಡಬೇಕು ಅಥವಾ ಲೈಬ್ರರಿನೇ ನಂಬ್ಕೊಂಡು ಪಬ್ಲಿಷ್ ಮಾಡಬೇಕು ಅನ್ನೋ ಇದು ನಮ್ಮ ಕನ್ನಡದಲ್ಲಿದೆ, ನಾವು ನೋಡಿದ ಮಟ್ಟಿಗೆ. ಈಗ ಸೆಲ್ಫ್ ಪಬ್ಲಿಷರ್ ಅವರು ಅವ್ರದ್ದೇ ಪುಸ್ತಕನ ಪಬ್ಲಿಷ್ ಮಾಡಿರ್ತಾರೆ, ಅದನ್ನು ಮಾಮೂಲಿ ಅವರ ನೆಟ್ವರ್ಕ್ ಇದರಲ್ಲಿ ಮಾರಾಟ ಮಾಡಿರ್ತಾರೆ. ಉಳಿದಿದ್ದು ನೆಕ್ಸ್ಟು ಗ್ರಂಥಾಲಯಕ್ಕೆ ಪುಸ್ತಕ ಕೊಂಡ್ಕೊಳ್ತಾರೆ. ಆ ಕೊಂಡ್ಕೊಳ್ಳೋ ಟೈಮಲ್ಲಿ ಮಾಮೂಲಿ ಈಗ ವರ್ಷದ ಕೊನೆಯಲ್ಲಿ ಕಾಲ್ ಫಾರ್ ಮಾಡ್ತಾರೆ ಗ್ರಂಥಾಲಯಕ್ಕೆ ಪುಸ್ತಕ ಇದಕ್ಕೆ ಸಗಟು ಖರೀದಿಗೆ ಅಪ್ಲಿಕೇಶನ್ ಕರೀತಾರೆ. ಆ ಟೈಮ್ಗೆ ನಾವು ಅದನ್ನು ಗಮನಿಸಿ ನೋಡಿಕೊಂಡು ಅಪ್ಲಿಕೇಶನ್ ಕೊಟ್ಟರೆ ಆಯಾ ವರ್ಷದಲ್ಲಿ ಆಗಿದ್ದ ಕೊನೆಯ ಮೂಮೆಂಟಲ್ಲಿ ಇದನ್ನು ಮಾಡಿ